ಹಲೋ ಎವ್ರಿವನ್, ಯಾರಾದ್ರೂ ದಾಂಡೇಲಿಗೆ ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದವ್ರಿಗೆ ಈ ವಿಡಿಯೋ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ. ದಾಂಡೇಲಿಗೆ ನೀವು ಬಸ್ ಟ್ರೈನ್ ಯಾವ್ದ್ರಲ್ಲಾದ್ರೂ ಬರ್ಬೋದು. ನಿಮಗೆ ಫಾರೆಸ್ಟ್ ಮಧ್ಯದಲ್ಲಿ ತುಂಬಾನೇ ರೆಸಾರ್ಟ್ ಸಿಗುತ್ತೆ. ಈ ರೆಸಾರ್ಟ್ ಗಳೆಲ್ಲ ಯಾವ ರೀತಿ ಅಂತ ಅಂದ್ರೆ ನಿಮ್ಗೆ ಪರ್ ಹೆಡ್ ಚಾರ್ಜ್ ಮಾಡ್ತಾರೆ. ನಾವು ಅರೇಕಾ ಹೋಮ್ ಸ್ಟೇ ಆಗಿದ್ವಿ. ಇಲ್ಲಿ ನಾವು ಪರ್ ಹೆಡ್ ಗೆ 1700 rupees ಕೊಟ್ವಿ. ಈ ಪ್ಯಾಕೇಜ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ ನಿಮಗೆ ಸ್ಟೇ ಇರುತ್ತೆ, ಮತ್ತೆ 3 times ಫುಡ್ ಇರುತ್ತೆ, ಮತ್ತೆ ರೆಸಾರ್ಟ್ ಕಡೆಯಿಂದಾನೇ ದಾಂಡೇಲಿ ರಿವರ್ ರಾಫ್ಟಿಂಗ್ ಕೂಪನ್ಸ್ ಗಳನ್ನ ಕೊಟ್ಟಿರ್ತಾರೆ. ಅದೇ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಆಗುತ್ತೆ. ನಾವು ಸ್ಟೇ ಮಾಡಿದ್ರೆ ತುಂಬಾ ಚೆನ್ನಾಗಿದೆ. ದಾಂಡೇಲಿಯಲ್ಲೂ ಕೂಡ 360 ಹೋಮ್ ಸ್ಟೇ ಗಳಿದಾವೆ. ನಮಗೆ ಫಸ್ಟ್ ಗೊತ್ತಾಗ್ಲಿಲ್ಲ ರಿವರ್ ಹತ್ರನೇ ಮಾಡ್ಕೋಬೇಕು ಅಂತ. ಬಟ್ ನಾವು ಮಾಡಿದ್ದು ಫುಲ್ ತಿಕ್ ಫಾರೆಸ್ಟ್ ಮಧ್ಯದಲ್ಲಿ ಅಡಿಕೆ ತೋಟ ಇದೆ, ಅದ್ರೊಳಗಡೆ ಇತ್ತು. ಇನ್ನು ಕೂಡ ರಿವರ್ ಫೇಸಿಂಗ್ ರೆಸಾರ್ಟ್ ಗಳು ಸಿಗುತ್ತೆ. ನೆಕ್ಸ್ಟ್ ನಾವ್ ಅಲ್ಲಿಂದ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರಿವರ್ ರಾಫ್ಟಿಂಗ್ ಹತ್ರ ಹೋದ್ವಿ. ನೀವು ಸ್ಟೇ ಎಲ್ಲ ಆಗಕ್ಕಾಗಲ್ಲ ಅಂತ ಅಂದ್ರೆ ಡೈರೆಕ್ಟ್ ಬಂದು ಈ ಪ್ಯಾಕೇಜ್ ಅಲ್ಲಿ ನೀವು ಆಟ ಆಡ್ಬೋದು. 700 to 800 ಇರುತ್ತೆ. ಒಂದೊಂದು ಗೇಮ್ಗೂ ಒಂದೊಂದ್ ತರ ಚಾರ್ಜಸ್ ಇರುತ್ತೆ. ಬಟ್ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿರುತ್ತೆ. ಇನ್ ಮೊಬೈಲ್ ಎಲ್ಲ ತಗೊಂಡು ಹೋಗೋದು ಸೇಫ್ ಇಲ್ಲ, ಹಾಗಾಗಿ ಅವ್ರದೇ ಫೋಟೋ ಮತ್ತೆ ವಿಡಿಯೋ ಎರಡೂ ಮಾಡ್ಕೊಡ್ತಾರೆ. ಪರ್ ಬೋಟಿಗೆ 1600 ಮಾಡ್ತಾರೆ. ನೀವು ಡಿವೈಡ್ ಮಾಡ್ಕೋಬಹುದು. ನಮ್ ಜೊತೆ 4 members ಗೋವಾದವ್ರು ಬಂದಿದ್ರು, ನಾವು ಅವ್ರ ಜೊತೆ ಆದ್ವಿ. ಇವಾಗ ನಾವು ರಾಫ್ಟಿಂಗ್ ಮಾಡ್ತಿರೋ ರಿವರ್ ಬಂದು ಕಾಳಿ ರಿವರ್. ಫುಲ್ ತಿಕ್ ಫಾರೆಸ್ಟ್ ಇದೆ, ಮಧ್ಯದಲ್ಲಿ ರಿವರ್ ಇದೆ. ತುಂಬಾ ಫ್ರೆಶ್ ಇದೆ ವಾಟರ್ ಅಂತೂ. ಡೀಪ್ ಒಂದು 30 feet 40 feet ಇದೆ. Forward, Tasha! Forward! Hello! ಆಯ್ತು ಹೋಗ್ರಿ ಇಲ್ಲಿ ನೋಡಿ, ಹಾಯ್ ಮಾಡಿ ಹೋಗ್ರಿ, ಏನಾಗಲ್ಲ. ಇದು ರೋಪ್ ಇಟ್ಕೋರಿ. ಹಂಗ ರೋಪ್ ಇಟ್ಕೊ. ಸೈಜಾ ಐ ಎಂಜಾಯ್ ಮ್ಯಾನ್. ಚಲೋ ಫೋಟೋಸ್ ಅಂತೂ ತುಂಬಾನೇ ಚೆನ್ನಾಗಿ ಬಂದಿದ್ವು. ನೀವು ನಾರ್ಮಲ್ ಫೋನಲ್ಲಿ ತೊಗೊಂಡ್ರು ಅಷ್ಟು ಚೆನ್ನಾಗಿ ತೆಗಿಯೋಕ್ಕಾಗಲ್ಲ ಅನ್ಸುತ್ತೆ, ಅಷ್ಟು ಚೆನ್ನಾಗಿದ್ವು. ಇನ್ನು ಮಕ್ಳುಗಳನ್ನಂತೂ ಅಲೋ ಮಾಡಲ್ಲ ಇದ್ರೊಳಗಡೆ. ನೆಕ್ಸ್ಟ್ ಇದನ್ನ ಮುಗಿಸ್ಕೊಂಡು ನಾವು ಜಿಪ್ ಲೈನ್ಗೆ ಹೋದ್ವಿ. ಜಿಪ್ ಲೈನ್ ಎಕ್ಸ್ಪೀರಿಯನ್ಸು ಕೂಡ ತುಂಬಾ ಚೆನ್ನಾಗಿದೆ. ಕಂಪ್ಲೀಟ್ ಎಲ್ಲ ಆಕ್ಟಿವಿಟಿನೂ ಆಡ್ತೀನಿ ಅಂತ ಅಂದ್ರೆ ಒಂದು 3 to 4 hours ಸಾಕು. ಎಲ್ಲ ಆಕ್ಟಿವಿಟೀಸ್ನು ಮುಗಿಸ್ಕೊಂಡು ನಾವು ಮತ್ತೆ ರೆಸಾರ್ಟ್ಗೆ ಹೋದ್ವಿ. ನೈಟ್ ಅಲ್ಲಿ ನಿಮ್ಗೆ ರೈನ್ ಡ್ಯಾನ್ಸ್ ಇರುತ್ತೆ, ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಫೈರ್ ಕ್ಯಾಂಪ್ ಎಲ್ಲಾನು ಇರುತ್ತೆ. ಇನ್ನು ನಾನ್ ವೇರ್ ಮಾಡಿರುವಂತ ನೈಟ್ ಸೂಟ್ ನ ಮಿಂತ್ರದಲ್ಲಿ ಪರ್ಚೇಸ್ ಮಾಡಿದೆ. ಟಾಪ್ನು ಕೂಡ ತುಂಬಾ ಕಂಫರ್ಟಬಲ್ ಆಗಿತ್ತು ಎರಡೂನು. ಲಿಂಕ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಇದಾಗಿತ್ತು ನಮ್ದು ಕಂಪ್ಲೀಟ್ ಟ್ರಿಪ್ ಡೀಟೇಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.